ಸರ್ ಇವತ್ತು ಅವ್ರನ್ನ ಕರೆಸ್ಬಿಡೋಣ, ಯಾರನ್ನ ಕರೆಸೋಣ ಅಂತಂದರೆ ನೋಡಿ ಕರೆಕ್ಟಾಗಿ ಒಂದು ಹಾರ್ಸ್ ಮೌತ್ ಅನ್ನೋಂಥ, ನಾವು ಬಂದು ಸಿನಿಮಾ ಗೆದ್ದಿದೆ ಅಂತ ಅನ್ನೋದಕ್ಕಿಂತ ಇದಕ್ಕೆ ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟ್ನವ್ರು ಬರಲಿ, ಬಂದಾಗ ಸರ್ ಹೌದು ಅಂತ ಅನ್ನೋವಂಥ ಅಂಕಿ ಅಂಶಗಳು ಅವ್ರು ಹೇಳಿದ್ರು ನೆಕ್ಸ್ಟ್ ಶುಕ್ರವಾರದಲ್ಲಿ ವಿತ್ ಅಂಕಿ ಅಂಶಗಳು ಬರುತ್ತೆ ಅಂತ ಅನ್ನೋವಂಥದ್ದು. ಸರ್ ಅವ್ರ ಬಾಯಿಂದ ಬರಲಿ, ಅವ್ರ ಬಾಯಿಂದ ಬಂದಾಗ ಮಾತ್ರ ಅದಕ್ಕೆ ಕರೆಕ್ಟಾಗಿ ಒಂದು ಮುದ್ರಣ ಸಿಗುತ್ತೆ ಅಂತ ಅಂದೆ. ಸರು ಬಂದರು, ಖುಷಿ ಆಯಿತು. ಅವರು ಮಾತಿಗೆ ಶುರು ಮಾಡ್ತಾ ಇವರೆಲ್ಲ ಗೆದ್ದಿದೆ ಅಂತ ಮಾತಾಡಿದ್ರು. ಆದರೆ ಅಂದರು, ನನಗೆ ಗುರು ಎಲ್ಲೋ ಮಿಸ್ಓಡಿಸಿದೆಲ್ಲ ಇದು ಅಂತಂದೆ. ಮತ್ತು ಅದನ್ನು ಕಂಟಿನ್ಯೂ ಮಾಡ್ತಾ ಅವರು, ಆದರೆ ಸಿನಿಮಾ ಮಾತ್ರ ಬರೀ ಗೆದ್ದಿಲ್ಲ, ತುಂಬ ಜೋರಾಗಿ ಗೆದ್ದಿದೆ ಅಂತ ಹೇಳಿದ್ರು. ಸಖತ್ ಟ್ವಿಸ್ಟ್ ಸರ್ ನೀವು ಕೊಟ್ಟಿದ್ದು ಮಾತ್ರ ಸಿನಿಮಾ ಥರನೇ. ಹೌದು ನೋಡಿ, ಈ ಥರದ್ದೊಂದು ಟ್ವಿಸ್ಟ್ಗಳು ಮೊದಲಿಂದನೂ ನಮ್ಮ ಜೊತೆಯಲ್ಲೇ ಬಂದಂಥದ್ದು. ಈ ಸಿನಿಮಾಗೆ ಸಿಕ್ಕಂಥ ಅತಿ ದೊಡ್ಡ ಶಕ್ತಿ ಏನು ಅಂತಂತಂದರೆ, ಈ ಸಿನಿಮಾಗೆ ಸಿಕ್ಕಂಥ ಒಂದು ತಂಡ ಭಾಳ ಎಮೋಷ್ನಲ್ಲಾಗಿ ಕನೆಕ್ಟ್ ಆಗ್ಬಿಟ್ಟಿದ್ದೀವ್ರಿ. ಇದೇನೋ ಗೊತ್ತಿಲ್ಲ, ಕೆಲವು ಸಿನಿಮಾಗಳು ಒಂದು ತಂಡ ಹಂಗೆ ಸೇರ್ಕೊಂಡ್ಬಿಡುತ್ತೆ. ಒಂದು ತಂಡ ಚೆನ್ನಾಗಿ ಸೇರಿರೋವಂಥದ್ದು, ಇನ್ನೊಂದು ಭಾಳ ದಿವಸ ಕೆಲಸ ಮಾಡ್ತಾನೇ ಇದ್ವಿ. ಇಂಡೈರೆಕ್ಟ್ ಆಗಿ ಕೊಡ್ತಾ ಇದ್ದೀರಾ ಸರ್? ಎಲ್ಲರೂ ವಿಕ್ಟ್ರಿನ ತುಂಬ ಬೇಗ ಮುಗಿಸ್ನಲ್ವಾ, ಅದಕ್ಕೆ ಕೆಲವು ಆಗೋದು, ಕೆಲವು ಏನು ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ನಾನು ಯಾವಾಗಲೂ ನೋಡಿ ಇದೆಲ್ಲ ಇರಲೇ ಇಲ್ಲ. ನೋಡಿ ಹಿಂಗೆಲ್ಲ ಓಡಾಡ್ತಾರೆ. ನಮ್ಮ ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ಅಂದರೆ ಕತೆ ಕೇಳಿದಾಗ ಇನ್ನೂ ನನ್ನ ಮಗು ಪ್ಲಾನ್ ಇರಲಿಲ್ಲ. ಕತೆ ಕೇಳಿದ ಮೇಲೆ ಮಗುದು ಕನ್ಫರ್ಮ್ ಆಯಿತು. ಇದು ಇವ್ರ ಕತೆ ಹೇಳಿದಾಗ ಮದುವೆ ಫಿಕ್ಸ್ ಆಗಿರಲಿಲ್ಲ. ಸಿನಿಮಾ ಸ್ಟಾರ್ಟ್ ಮಾಡೋಣ ಅನ್ನೋಷ್ಟೊತ್ತಿಗೆ ಸಿನಿಮಾ ಮದುವೆ ಆಯಿತು. ರಿಲೀಸ್ ಆಗೋದಕ್ಕೆ ಅಷ್ಟೊತ್ತಿಗೆ ಮಗು ಆಯಿತು. ನನ್ನ ಮಗಳು 3 ವರ್ಷ ಆಯಿತು. ಚಿಕ್ಕಣ್ಣ ಹೀರೋ ಆಗಿಲ್ಲ, ಚಿಕ್ಕಣ್ಣ ಹೀರೋ ಆದ. ಇವತ್ತು ಧೈರ್ಯವಾಗಿ ಹೇಳ್ತೀವಿ. ನಾನು ಆದಿತ್ಯ ಅವ್ರಿಗೆ ಹೇಳ್ತಾ ಇದ್ದೆ, ಸರ್ ನಾನು ಈ ಸಿನಿಮಾ ಶುರು ಮಾಡಬೇಕಾದ್ರೆ ಸರ್ ನನ್ನ ಗಂಡ ನಾನು ನೋಡೇ ಇರಲಿಲ್ಲ ಸರ್, ನಾನು ನನ್ನ ಗಂಡನ ನೋಡೇ ಇರಲಿಲ್ಲ ಸರ್, ಮದುವೆ ಆಯಿತು ಸರ್, ಮದುವೆ ಆದಲ್ಲ ಒಂದು ಮಗು ಆಯಿತು. ದಯವಿಟ್ಟು ಪ್ರೆಸ್ ಮೀಟಲ್ಲಿ ಹಿಂಗೆ ಹೇಳ್ಬೇಡ್ರಿ, ಭಾಳ ಹಳೆ ಪಿಕ್ಚರ್ ಅನ್ಕೊಂಡ್ಬಿಡ್ತಾರೆ, ಭಾಳ ಹಳೆ ಪಿಕ್ಚರ್ ಅನ್ಕೊಂಡ್ಬಿಡ್ತಾರೆ, ದಯವಿಟ್ಟು ಹೇಳೋಕ್ಕೋಬೇಡಿ ಅಂತ ಹೇಳಿರ್ತಿದ್ದೆ. ಬಟ್ ಇವತ್ತು ನಗ್ನಗ್ತಾ ಹೇಳ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ ಇವತ್ತು ಗೆದ್ದಿರುವ ಒಂದು ನಗುವಿನ ಜೊತೆಯಲ್ಲಿ ಹೇಳ್ತಾ ಇರೋದ್ರಿಂದ ಇದನ್ನು ನಗ್ನಗ್ತಾ ಹೇಳ್ಬೋದು. ಬಟ್ ನೋಡಿ, ನಾನು ಅದೇ ಹೇಳ್ತೀನಿ, ಸಿನಿಮಾ ಸಿನಿಮಾ ಅನ್ನೋದು ಎಷ್ಟು ಸ್ಟ್ರಾಂಗೆಸ್ಟ್ ಮೀಡಿಯಮ್ ಅಂತಂದರೆ, ಎಷ್ಟೇ ಲೇಟಾಗಿ ಬಂದ್ರೂ ಕೂಡ ಸಿನಿಮಾ ಚೆನ್ನಾಗಿತ್ತು ಅಂತಂದರೆ ಜನ ಕೈ ಬಿಡಲ್ಲ ಅನ್ನೋದಕ್ಕೆ ಛೂಮಂತಾರೆ ಸಾಕ್ಷಿ ಅದಕ್ಕೆ ಅಲ್ವಾ? ಹಂಗಂದ ತಕ್ಷಣ ಎಲ್ಲ ಲೇಟ್ ಹಂಗೆ ಆಗಬಾರ್ದು, ಎಲ್ಲ ಹಂಗಾಗಬಾರ್ದು ಟೂ ಬೇಗ. ನಮಗೆ 2 ಮಂತ್ಸಲ್ಲಿ ಮಾಡ್ರಿ ಮಾಡೋಣ ಸರ್, ನೀವು ಒಪ್ಕೊಂಡ್ರೆ. ನಾನು ಹಂಗೆ ತಾನೆ ಹೇಳೋ ಒಳಕತೆ ಆಯಿತು. ನಮಗೆ ಒಂದು ಸ್ಟ್ರಾಂಗೆಸ್ಟ್ ತಂಡ ಬೇಕಾಗಿತ್ತು ಈ ಸಿನಿಮಾಗೆ. ಯಾರು ಅಂತಂದಾಗ ನಮ್ಗೆ ಯೂಶಲಿ ಅನ್ಕೊಂತೀವಲ್ಲ, ಸಿನಿಮಾನ ಹಿಂಗೆ ಬರಬೇಕು ಅಂತಂದಾಗ ಇಂಥದ್ದೊಂದು ಕ್ಯಾಮ್ರಾಮನ್ ಬೇಕು, ಇಂಥದ್ದೊಂದು ಮ್ಯೂಸಿಕ್ ಡೈರೆಕ್ಟರ್ ಬೇಕು, ಹಿಂಗೆ ಅಂತಂದಾಗ ಕ್ಯಾಮ್ರಾಮನ್ ಯಾರು ಅನೂಪ್ ಅಂತ ಸರ್. ಓಕೆ ರೈಟ್, ಅವ್ರದ್ದು ಕೆಲಸನ ಇವ್ರು ತೋರಿಸಿದ್ರು. ಆ್ಯಕ್ಚುಲಿ ಒಂದಿಷ್ಟು ವರ್ಕ್ಸ್ ಅವ್ರದ್ದು ನಮ್ಗೆ ಗೊತ್ತಿರಲಿಲ್ಲ. ಓಕೆ ರೈಟ್. ಆಮೇಲೆ ಹೋಗ್ತಾ ಸೌಂಡಿನ ವಿಚಾರಕ್ಕೆ ಅಂತ ಬಂತು. ಯಾರಿರ್ಬೋದು ಸೌಂಡು? ಸುಮ್ಮನೆ ಸಿನಿಮಾ ಶುರು ಆಗಿತ್ತು. ಇವರು ಒಂದು ಸಲ ನವನೀತ್ ಅವರು, ಸರ್ ಇದು ಯಾವುದು ಆಸ್ಕರ್ ವಿನ್ನಿಂಗ್ ಟೆಕ್ನಿಷಿಯನ್ ರಸೂಲ್ ಪೂಕುಟಿ ಹೆಂಗಿರುತ್ತೆ ಅಂತಂದರು. ಎಷ್ಟು ಸಖತ್ತಾಗಿರುತ್ತೆ. ನನಗೆ ಗೊತ್ತಾಯ್ತು ಇವೆಲ್ಲ ಆಗಲ್ಲ, ಸುಮ್ಮನೆ ಮಾತುಗಳಿವೆ ಅಂತ. ಸಖತ್ತಾಗಿರುತ್ತೆ ಅಂತ ನಾನು ಅಂತೀನಿ. ಸರ್ ಅವ್ರು ಹೆಂಗಿರುತ್ತೆ, ಇವ್ರು ಹೆಂಗಿರುತ್ತೆ ಅಂತ. ಇದೆಲ್ಲ ಆಯಿತು ಅಂತ. ಸರಿ, ಏನಾಯಿತು, ಒಂದು ದಿವಸ ಬಂದರು ಇವರು ಸೆಟ್ಟಿಗೆ. ಬಂದುಬಿಟ್ಟು, ಸರ್ ರಸೂಲ್ ಪೂಕುಟಿ ಅವರು ಮಾತಾಡ್ತಾ ಇದ್ದೀವಿ ಸರ್ ಅಂತಂದು. ನಾನು ಫಸ್ಟ್ ಹೇಳಿದ್ದೇನು ಗೊತ್ತಾ, ಅವ್ರ ನಂಬರ್ ತೋರಿಸ್ರಿ ಅಂದೆ. ಫಸ್ಟು ಅವ್ರ ನಂಬರ್ ತೋರಿಸಿ ನೀವು, ಆಮೇಲೆ ರಸೂಲ್ ಪೂಕುಟಿ ವಿಚಾರ ಆಮೇಲೆ ಇರಲಿ, ಅವ್ರ ನಂಬರ್ ಇದೆಯಾ ಫಸ್ಟ್ ನಿಮ್ಮ ಹತ್ರ ಅಂದೆ. ಅದಾದ 2 ದಿವಸಕ್ಕೆ, ಸರ್ ನಂಬರಲ್ಲ ನಮ್ದು ಚಾಟ್ ನೋಡಿ ಅಂತಂದರು. ಆ ಚಾಟ್ ನೋಡಿದೆ ರೀ ನಾನು. ಆ ಚಾಟ್ ನೋಡಿದಾಗ ಅವರು ಅಲ್ಲಿಂದ ಏನಂತಂದರೆ, ಅವ್ರದ್ದೊಂದು ಸ್ಟೈಲ್ ಆಫ್ ಅಕ್ಸೆಪ್ಟಿಂಗ್ ದಿ ಫಿಲ್ಮ್ ಏನು ಅಂತಂದರೆ, ಅವ್ರಿಗೆ ಈ ಸಿನಿಮಾದಲ್ಲಿ ನನಗೆ ಕೆಲಸ ಇದೆಯಾ ಅಂತ ನೋಡಿಬಿಟ್ಟು ಆಮೇಲೆ ಎಸ್ ಈ ಪಿಕ್ಚರಲ್ಲಿ ನನ್ನ ಕೆಲಸ ಇದೆ ಅಂತಂದರೆ ಒಪ್ಕೊತಾರಂತೆ. ಅದು ನನಗೆ ಗೊತ್ತಿರಲಿಲ್ಲ. ಅವರು ಈ ಸಿನಿಮಾನ ಒಂದು ಅರ್ಧ ನೋಡಿದ್ರು, ಅರ್ಧ ಮುಕ್ಕಾಲು ಭಾಗ ನೋಡಿಬಿಟ್ಟು, ಏನು ಶಾರ್ಟ್ಸ್ ತೆಗೆದಿದ್ದೀರಾ ನೀವು, ಖಂಡಿತವಾಗ್ಲೂ ಈ ಸಿನಿಮಾ ನಾನು ಮಾಡಬೇಕು ಅನ್ನೋದಂಥದ್ದು ಒಂದು ಚಾಟ್ ಇತ್ತು ಅಲ್ಲಿ. ಖಂಡಿತ ನೋಡಿ ಹೆಂಗೆ
ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.